ನಮಸ್ಕಾರ. ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ. ನಾವು ಇಂದು ನವಣೆ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನವಣೆನ 2ರಿಂದ 3 ಬಾರಿ ಶುದ್ಧವಾದ ನೀರಲ್ಲಿ ಚೆನ್ನಾಗಿ ತೊಳಿರಿ. ನಾನಿಲ್ಲಿ 2 ಪಾವು ನವಣೆ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅದಕ್ಕನುಸಾರವಾಗಿ ನೀವು ಅದನ್ನು ತಗೊಳ್ಳಿ. ನವಣೆಲಿ ಸ್ವಲ್ಪ ಕಸ ಇರುತ್ತೆ, ಹಾಗಾಗಿ ಚೆನ್ನಾಗಿ ತೊಳಿರಿ. ಹೀಗೆ 2ರಿಂದ 3 ಬಾರಿ ತೊಳೆದ ಮೇಲೆ 2 ಪಾವು ಬೇಳೆ, ಎಷ್ಟು ನವಣೆ ತೊಗೊಂಡಿರ್ತೀವಿ ಅಷ್ಟೇ ಬೇಳೆನ ಹಾಕಬೇಕಾಗುತ್ತೆ. 2 ಪಾವು ಬೇಳೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ನೀರಿನಲ್ಲಿ ಒಂದು 2ರಿಂದ 3 ಬಾರಿ ತೊಳಿರಿ. ಹೀಗೆ ನವಣೆ ಮತ್ತು ಬೇಳೆನ ತೊಳೆದ ಮೇಲೆ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲೇ ಹಾಗೆ ಇಟ್ಟು ನೆನೆಯೋದಕ್ಕೆ ಬಿಡಿ. ಹಾಗೆ ಬಿಸಿಬೇಳೆ ಬಾತ್ಗೆ ಕ್ಯಾರೆಟ್, ಬೀನೀಸ್, ಗೆಡ್ಡೆಕೋಸನ್ನ ತಗೊಂಡಿದ್ದೀನಿ. ಅದನ್ನು ಕೂಡ ಒಂದು 2ರಿಂದ 3 ಬಾರಿ ಚೆನ್ನಾಗಿ ನೀರಿನಲ್ಲಿ ತೊಳಿರಿ. ಹೀಗೆ ನವಣೆನ ಸ್ವಲ್ಪ ಹೊತ್ತು ನೆನೆಸೋಕ್ಕಿಟ್ಟಾದಮೇಲೆ ಅದಕ್ಕೆ 1 ಚಮಚ ಅರಿಶಿನ, ಚಮಚ ಎಣ್ಣೆನ ಹಾಕಿ ಅದನ್ನು ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ಕೂಗೋ ತನಕ ಕೂಗಿಸಿ. ಮತ್ತೊಂದು ಕಡೆ ಎಲ್ಲ ತರಕಾರಿಗಳನ್ನು ಕುಕ್ಕರ್ಗೆ ಹಾಕಿ ಬೇಯೋದಕ್ಕೆ ಇಡಿ. ಇದು ಕೂಡ ಒಂದು 2ರಿಂದ 3 ವಿಷಲ್ ಬರೋ ತನಕ ಕೂಗಿಸಿ ಚೆನ್ನಾಗಿ ಬೇಯಿಸಿ. ಹೀಗೆ ತರಕಾರಿ ಎಲ್ಲ ಬೆಂದ ನಂತರ ಅದನ್ನು ಒಂದು ಕಡೆ ಇಟ್ಟು ನವಣೆ ಬೆಂದಿದ್ದನ್ನ ಒಂದು ಕಡೆ ಇಡಿ. ಮತ್ತೊಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾಯೋದಕ್ಕೆ ಬಿಡಿ. ಎಣ್ಣೆ ಕಾದ ನಂತರ ಸಾಸಿವೆ ಚಿಟಪಟ ಅಂದ ತಕ್ಷಣವೇ ಒಣಮೆಣಸಿನ್ಕಾಯಿ ಹಾಕಿ ಒಂದು ಸಲ ಕೈ ಆಡಿಸಿ. ಒಣಮೆಣಸಿನ್ಕಾಯಿ ಬೆಂದ ನಂತರ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಒಂದು ಸಲ ಕೈ ಆಡಿಸಿ. ಈರುಳ್ಳಿ ಕಂದು ಬಣ್ಣಕ್ಕೆ ಬರೋ ತನಕ ಸ್ವಲ್ಪ ಬೇಯಿಸಿ. ಈರುಳ್ಳಿ ಬೆಂದ ನಂತರ ಟೊಮೆಟೊ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಈ ನವಣೆ ಬಾತು ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ನವಣೆ ಸಿರಿಧಾನ್ಯ ಆಗಿರೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಯಾವಾಗಲೂ ಅನ್ನ ತಿನ್ನೋದಕ್ಕೆ ಬೇಜಾರಾಗಿರೋರು ಈ ರೀತಿ ನವಣೆಯಲ್ಲಿ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿನ್ನೋದು ತುಂಬ ರುಚಿಕರವಾಗಿರುತ್ತೆ. ಆಗಲೇ ಬೇಯಿಸಿಟ್ಕೊಂಡಂಥ ತರಕಾರಿಗಳನ್ನ ನೀರು ಹಾಕದೆ ಹಾಗೆ ಬರೀ ತರಕಾರಿನೇ ಮಾತ್ರ ಆ ಒಗ್ಗರಣೆಗೆ ಹಾಕಬೇಕು. ಹೀಗೆ ನೀರನ್ನೆಲ್ಲ ಸೋರಿಸಿ ತರಕಾರಿಗಳನ್ನ ಅದಕ್ಕೆ ಹಾಕಿ. ನೀವು ಕೂಡ ಒಂದು ಸಲ ಇದನ್ನು ಮಾಡಿ ನೋಡಿ. ಹೀಗೆ ಎಲ್ಲ ತರಕಾರಿಗಳನ್ನ ಅದಕ್ಕೆ ಹಾಕಿದ್ಮೇಲೆ ಅದನ್ನೆಲ್ಲ ಒಂದು ಸಲ ಮಿಶ್ರಣ ಮಾಡಿ ಚೆನ್ನಾಗಿ ಕೈ ಆಡಿಸ್ತಾ ಬನ್ನಿ. ಹೀಗೆ ಒಗ್ಗರಣೆ ತರಕಾರಿ ಎಲ್ಲ ಬೆರ್ತೋದ್ಮೇಲೆ ಅದಕ್ಕೆ 1 ಬಟ್ಲು ಬಿಸಿಬೇಳೆ ಬಾತ್ ಪುಡಿನ ಹಾಕಿ ಚೆನ್ನಾಗಿ ಒಂದು ಸಲ ಮಿಶ್ರಣ ಮಾಡಿ. ಇದನ್ನು ಕಮ್ಮಿ ಉರಿ ಮಾಡಿಟ್ಕೊಂಡು ಪುಡಿನ ಚೆನ್ನಾಗಿ ಬೆರೆಸಿ ಸ್ವಲ್ಪ ಸಮಯದ ತನಕ ಹುರಿರಿ. ಹಾಗೆ ಕಮ್ಮಿ ಉರಿಯೋದ್ರಿಂದ ಇದು ಬಣ್ಣ ಸ್ವಲ್ಪ ಚೆನ್ನಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅಲ್ಲಿ ತನಕ ಇದನ್ನು ಸ್ವಲ್ಪ ಹುರಿದು ಆಮೇಲೆ ಹುಣಸೆ ಹಣ್ಣು ರಸನ ಅದಕ್ಕೆ ಹಾಕಿ ಸ್ವಲ್ಪ ಹುಣಸೆ ರಸದಲ್ಲಿ ಅದು ಬೇಯಬೇಕು.
ಹೀಗೆ ಅದು ಬೆಂದ ನಂತರ ಅರ್ಧ ಅಚ್ಚು ಬೆಲ್ಲನ ಅದಕ್ಕೆ ಹಾಕಿ ಒಂದ್ಸಲ ಅದನ್ನು ಬೆರೆಸಿ. ಹೀಗೆ ಹುಣಸೆ ರಸ, ಬೆಲ್ಲ ಮತ್ತು ಖಾರದ ಪುಡಿ, ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಬಿಡಿ. ಹೀಗೆ ಇದು ಬೆಂದ ನಂತರ ಆಗಲೇ ಬೇಯಿಸಿಟ್ಕೊಂಡಂಥ ನವಣೆ ಮತ್ತು ಬೇಳೆನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಮಿಶ್ರಣ ಮಾಡಬೇಕಾದ್ರೇ ನೀರಿನ ಅವಶ್ಯಕತೆ ಇರುತ್ತೆ. ಆವಾಗ ಅದಕ್ಕೆ ಆಗಲೇ ತರಕಾರಿನ ಬೇಯಿಸಿಟ್ಕೊಂಡಂಥ ನೀರಿರುತ್ತಲ್ಲ, ಆ ನೀರನ್ನು ಸ್ವಲ್ಪ ಸ್ವಲ್ಪ ಬೆರೆಸಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಬನ್ನಿ. ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೆರೆಸ್ತಾ ಬರಬೇಕು. ಇದನ್ನೆಲ್ಲ ಕಮ್ಮಿ ಉರಿ ಮಾಡಿಟ್ಕೊಂಡೇ ಬೆರೆಸ್ತಾ ಬನ್ನಿ. ಆಗಾಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಬೆರೆಸ್ತಾ ಬನ್ನಿ. ಹೀಗೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಅದನ್ನು ಬೆರೆಸ್ತಾ ಬನ್ನಿ. ಬಿಸಿಬೇಳೆ ಬಾತು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನು ಅದಕ್ಕೆ ಸೇರಿಸ್ತಾ ಬನ್ನಿ. ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಸ್ವಲ್ಪ ತೆಳ್ಳೆ ಇರಲಿ ಅಂತ ಇನ್ನೊಂದು ಸ್ವಲ್ಪ ನೀರನ್ನು ಅದಕ್ಕೆ ಬೆರೆಸ್ತಾ ಇದ್ದೀನಿ. ಬೆರೆಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಅದನ್ನೆಲ್ಲ ಒಂದು ಸಲ ಬೆರೆಸಿ ಅದನ್ನು ಒಂದು ತಟ್ಟೆ ಮುಚ್ಚಿ ಬೇಯೋದಕ್ಕೆ ಬಿಡಿ. ಮತ್ತೊಂದು ಕಡೆ ತುಪ್ಪ ಹಾಕಿ ಒಂದು ಸ್ವಲ್ಪ ತುಪ್ಪ ಕಾಯೋದಕ್ಕೆ ಬಿಡಿ. ತುಪ್ಪ ಕಾದ ನಂತರ ಗೋಡಂಬಿಗಳನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಹುರಿಯಿರಿ. ಹೀಗೆ ಹೊಂಬಣ್ಣ ಬಂದಂಥ ಮೀನ ಹುರಿದು ಬೇಯ್ತಾ ಇರೋವಂಥ ಬಿಸಿಬೇಳೆ ಬಾತ್ ಮೇಲೆ ಹಾಕಿ. ಇದರಿಂದ ಬಿಸಿಬೇಳೆ ಬಾತ್ನ ರುಚಿ ದುಪ್ಪಟ್ಟಾಗುತ್ತೆ. ಈಗ ಬಿಸಿ ಬಿಸಿಯಾದ ನವಣೆ ಬಾತು ತಿನ್ನೋದಕ್ಕೆ ಸಿದ್ಧ ಆಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಒಂದು ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಹಾಗಾಗಿ ಪಿಂಕು ಪ್ರೇರಣಾ ಪಾಕಶಾಲೆನ ನೋಡ್ತಾನೇ ಇರಿ.